ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬ ಕನ್ನಡಿಗರಿಗೂ ಹಾಗೂ ಪರಿಸರ ಪ್ರೇಮಿಗಳಿಗೆ ನನ್ನ ನಮಸ್ಕಾರಗಳು. ನಾನಿವಾಗ ಸೈಕಲ್ನಲ್ಲಿ ಚಾಮರಾಜನಗರದಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದೆ, ವಾಪಸ್ ಬರ್ತಾ ಇದ್ದೀನಿ. ಬಟ್ ಈ ಮಲೆ ಮಹದೇಶ್ವರ ಬೆಟ್ಟದ ಬಗ್ಗೆ ನನಗೆ ಒಂದು ಸ್ವಲ್ಪ ಹೇಳಬೇಕು ಅಂತ ತುಂಬ ಖುಷಿ ಆಯಿತು. ಸೈಕಲ್ನಲ್ಲಿ ಪ್ರವಾಸ ಶುರು ಮಾಡಿ ಇವತ್ತಿಗೆ 461 ದಿನ ಆಯಿತು. ಭಾರತದ ತುದಿ ಅಂದರೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಮತ್ತು ಈ ಕಡೆ ಅಸ್ಸಾಮಿಂದ ಹಿಡಿದು ಈ ಕಡೆ ಗುಜರಾತ್ವರೆಗೂ ಭಾರತದಲ್ಲಿ ಎಷ್ಟು ಬೆಟ್ಟ ಗುಡ್ಡ ಗಿರಿ ಶಿಖರ ಕಾಡು ಕಣಿವೆ ಜಲಪಾತ ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ಸೈಕಲಲ್ಲೇ ತಿರುಗಾಡ್ಬಿಟ್ಟಿದ್ದೀನಿ. ಬಟ್ ಈ ಮಲೆ ಮಹದೇಶ್ವರ ಬೆಟ್ಟ ನನಗೆ ಒಂಥರ ಸ್ಪೆಷಲ್ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿರೋ ಜನಗಳಿಗೆ, ಈ ಚಾಮರಾಜನಗರ ಡಿಸ್ಟಿಕ್ ಜನಗಳಿಗೆ ಇದೊಂದು ಖಾಸಗಿ ಅಂದರೆ ನಮ್ಮ ಆಸ್ತಿ ಅಂತ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಾನು ಭಾರತದಲ್ಲಿ ಎಲ್ಲ ಕಡೆ ಹೋದಾಗ ಈ ಥರ ಗಿರಿ ಶಿಖರಗಳೆಲ್ಲ ಹತ್ಬೇಕಾದ್ರೆ ಈ ಟೂರಿಸಮ್ನವರು ಮತ್ತು ಪ್ರವಾಸಿಗರು ಅವರೆಲ್ಲ ತುಂಬ ಪ್ಲ್ಯಾಸ್ಟಿಕ್ನ ಬಿಸಾಕಿರೋರು. ಅಂದರೆ ವಾಟರ್ ಬಾಟಲ್ ಆಗಲಿ ಮತ್ತು ಊಟ ಅರ್ಧಂಬರ್ಧ ತಿಂದು ಬಿಸಾಕೋದಾಗಲಿ ಅದೆಲ್ಲ ಬಿಸಾಕಿರೋರು. ಬಟ್ ಈ ಕಡೆ ನಾನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನಾನು ತುಂಬ ಅಬ್ಸರ್ವ್ ಮಾಡ್ತಾಯಿದ್ದೆ. ಇಲ್ಲಿ ಪ್ರಕೃತಿ ಮತ್ತು ಈ ಒಂದು ಹಸಿರು, ಈ ಕಾಡಿನ ಮಧ್ಯೆ ಒಂದು ಕಪ್ಪು ಮಲಗಿರೋ ರಸ್ತೆ ಬಿಟ್ಟರೆ ಎಲ್ಲೂ ಕೂಡ ಪ್ಲಾಸ್ಟಿಕ್ ಕಾಣೋದಿಲ್ಲ ಅಂತಂದರೆ ಎಲ್ಲೋ ಒಂದು 100ಕ್ಕೆ 10% ಇಲ್ಲ 5% ಅಷ್ಟೇ ಕಾಣುತ್ತೆ. ಬಟ್ ಅದನ್ನು ಕಡಿವಾಣ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ನಿಜವಾಗ್ಲೂ ಈ ಮಳೆಗಾಲದಲ್ಲಿ ಮತ್ತು ಈ ಒಂದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಥರ ಪ್ರವಾಸ ಮಾಡ್ತಾಯಿದ್ದೀನಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ನಾನು ಆ ಕಡೆ ಅಲ್ಲಂದರೆ ಈ ಕಾರವಾರ ಆ ಕಡೆ ಹೋದ್ರೂ ಕೂಡ ತುಂಬ ಪ್ಲಾಸ್ಟಿಕ್ ಬಿಸಾಕಿರ್ತಾರೆ. ಬಟ್ ಮನುಷ್ಯ ಏನಕ್ಕೆ ಈ ಥರ ಹಿಂಗೆ ಮಾಡ್ತಾನೋ ಅಂತ ಗೊತ್ತಿಲ್ಲ. ಈ ಕಡೆ ಮಾತ್ರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇರಬೇಕಾದ್ರೆ ಪ್ರಕೃತಿನೂ ಅಷ್ಟೇ ಮತ್ತು ಈ ರಸ್ತೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಇನ್ನೂ ಸ್ವಲ್ಪ ಎಲ್ಲ ಕಂಪ್ಲೀಟಾಗಿ ಕಡಿಮೆನೇ ಮಾಡಬೇಕು. ಯಾಕಂದರೆ ಅದರಿಂದ ಎಷ್ಟೋ ಕಾಡು ಪ್ರಾಣಿಗಳು ಸತ್ತೋಗ್ತಾ ಇದ್ದಾವೆ. ಯಾಕಂದರೆ ಬೇಸಿಗೆ ಕಾಲದಲ್ಲಿ ಅವಕ್ಕೆ ಆಹಾರ ಇರೋದಿಲ್ಲ, ಎಲ್ಲ ಗಿಡ ಮರ ಎಲ್ಲ ಬಾಡಿರ್ತವೆ, ಒಣಗಿರ್ತವೆ. ಹಾಗಾಗಿ ಅವು ರಸ್ತೆ ಪಕ್ಕ ಬರ್ತವೆ. ಮನುಷ್ಯ ಏನೋ ಸ್ವಲ್ಪ ಆಸೆ ತೋರಿಸ್ತಾನೆ ಅಂದರೆ ಯಾವುದೋ ಒಂದು ಸ್ವಲ್ಪ ಹೆಚ್ಚಾಗಿರೋ ಅನ್ನನ ಅದೆಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ತಾನೆ. ಅವು ಗೊತ್ತಾಗೋದಿಲ್ಲ, ಅವೇನು ಮಾಡ್ತವೆ, ಅವನ್ನೆಲ್ಲ ಹಾಗೆ ತಿಂದುಬಿಟ್ಟು ಒಳಗಡೆ ಜೀರ್ಣ ಆಗದಲ್ಲೇ ಹಾಗೆ ಕಾಡಿನ ಮಧ್ಯೆ ಅವು ನಶಿಸಿ ಹೋಗ್ತವೆ. ಹಾಗಾಗಿ ಯಾರು ಕೂಡ ಪ್ಲ್ಯಾಸ್ಟಿಕ್ನ ಕಾರಲ್ಲಿ ಏನು ಖಾಲಿ ಬಾಟ್ಲಿ ಹಾಕೊಂಡ್ರೆ ಅದೇನು ತುಂಬ ತೂಕ ಅನ್ಸೋದಿಲ್ಲ. ಎಲ್ಲ ಮನುಷ್ಯನಿಗೂ ಅಷ್ಟೇ 2 ಲೀಟ್ರ್ ಬಾಟ್ಲಿ ಇದ್ದರೆ ಅದ್ರಲ್ಲಿ ನೀರಿದ್ರೆ ತೂಕ ಅನ್ಸೋದಿಲ್ಲ. ಆ ನೀರು ಖಾಲಿ ಆದ ನಂತರ ಅದು ತೂಕ ಅನ್ಸ್ಬಿಡುತ್ತೆ. ಹಾಗಾಗಿ ಕಾರಿಂದ ಹಂಗೆ ಬಿಸಾಕಿ ಹೋಗ್ತಾನೆ. ಪ್ಲೀಸ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರು ಕೂಡ ನೀರು ಬಾಟ್ಲು ಖಾಲಿ ಆದ ನಂತರ ಅದನ್ನು ತೆಗೆದು ಕಿಟಕಿಯಿಂದ ಹೊರಗಡೆ ಬಿಸಾಕೋದಾಗಲಿ ಮತ್ತು ಆಹಾರ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ರಸ್ತೆ ಪಕ್ಕ ಸುರಿದೋಗೋದಾಗಲಿ ಆ ಥರ ಎಲ್ಲ ಮಾಡಬೇಡಿ. ಅದನ್ನು ವಾಪಸ್ ತಗೊಂಡೋಗ್ಬಿಡಿ. ಕಾಡಿನ ಪ್ರಾಣಿಗಳಿಗೆ ಅದಕ್ಕೆ ಆದಂತಹ ಒಂದು ಆಹಾರ ಇದೆ ಈ ಕಾಡಲ್ಲಿ, ಅದನ್ನು ತಿನ್ಕೊಂಡು ಅವು ಹೇಗೋ ಬದುಕ್ತವೆ. ತುಂಬ ಚೆನ್ನಾಗಿದೆ ಈ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸೈಕಲ್ ಪ್ರವಾಸ ಮಾಡ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿದೆ. ಇದನ್ನು ಇನ್ನೂ ನೀಟಾಗಿ ಇಟ್ಕೋಬೇಕು. ಇದೆಲ್ಲ ನಮ್ಮ ಆಸ್ತಿ, ಇದೆಲ್ಲ ಹಾಗಾಗಿ ನೀಟಾಗಿ ಇಟ್ಕೊಳ್ಳೋಣ. ಎಲ್ರಿಗೂ ಒಳ್ಳೆಯದಾಗಲಿ.